ಸ್ವಾಮೀಜಿಗೆ ಹೆಣ್ಣಿನ ಶುಕ್ಕಿ, ಮಹಿಳೆ ಸಂಬಂಧಿಕರ ರೌದ್ರಾವತಾರ. ಸ್ವಾಮೀಜಿಗಳು ಅಂದ್ರೆ ಸಮಾಜ ಸುಧಾರಕರು, ಜನರನ್ನ ಸನ್ಮಾರ್ಗದಲ್ಲಿ ತೆರಳುವಂತೆ ಮಾಡೋ ದೈವತ್ವದ ಪ್ರತೀಕ. ನಿಸ್ವಾರ್ಥ ಸೇವೆಯಲ್ಲಿ ಸಂತೃಪ್ತಿ ಪಡೆಯೋ ದೈವಾಂಶ ಸಂಭೂತರು ಅನ್ನೋ ನಂಬಿಕೆ ಜನರಲ್ಲಿದೆ. ಆದ್ರೆ ಕೆಲವರು ಜನರ ಈ ನಂಬಿಕೆಯನ್ನೇ ದುರುಪಯೋಗ ಪಡಿಸಿಕೊಂಡಿರ್ತಾರೆ. ಇಲ್ಲೊಬ್ಬ ಕಾವಿ ಹಾಕೊಂಡಿರೋ ಕಾಮುಕ ವ್ಯಕ್ತಿಗೆ ಜನ ಸರಿಯಾಗಿಯೇ ಶಾಸ್ತಿಯನ್ನ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ತಮ್ಮೇನಹಳ್ಳಿ ಗ್ರಾಮದಲ್ಲಿ ಜಂಬಣ್ಣ ತಾತನ ಮಠವಿದೆ. ಮಠಕ್ಕೆ ಅಪಾರ ಭಕ್ತರಿದ್ದಾರೆ. ಆದ್ರೆ ಸ್ವಾಮೀಜಿ ಸೋಗಿನಲ್ಲಿದ್ದ ವೆಂಕಟೇಶ ತಾತ ಆಂಧ್ರ ಮೂಲದ ಮಹಿಳೆಯ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಂತೆ. ಅಷ್ಟೇ ಅಲ್ಲ, ಆಕೆಯ ಮಗಳ ಜೊತೆಯೂ ಅನುಚಿತವಾಗಿ ವರ್ತನೆ ಮಾಡ್ತಾ ಇದ್ದಂತೆ. ಇದರಿಂದ ರೊಚ್ಚಿಗೆದ್ದ ಮಹಿಳೆಯ ಸಂಬಂಧಿಕರು ಮಠಕ್ಕೆ ನುಗ್ಗಿ ಸ್ವಾಮೀಜಿಯನ್ನ ಸಿನಿಮಾ ಸ್ಟೈಲ್ನಲ್ಲಿ ಕೈಕಾಲು ಹಿಡಿದು ಕಾರಲ್ಲಿ ಎತ್ಕೊಂಡು ಹೋಗಿದ್ದಾರೆ. ಅಲ್ಲದೆ ವೆಂಕಟೇಶ್ ತಾತನಿಗೆ ಹಿಗ್ಗಾಮುಗ್ಗ ಧರಿಸಿದ್ದಾರೆ. ಈ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದ್ದು ಇದೀಗ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇದೆ. ಕಾವಿ ಹಾಕೊಂಡು ಜನರ ಭಾವನೆಗಳಿಗೆ ಅಪಚಾರ ಮಾಡೋದು ಎಷ್ಟು ಸರಿ? ಅಷ್ಟು ಆಸೆ ಇದ್ರೆ ಕಾವಿ ಕಳ್ಚಿಟ್ಟು ಸಾಂಸಾರಿಕ ಜೀವನಕ್ಕೆ ಬರಬಹುದು ಅಲ್ವೇ? ಬ್ಯೂರೋ ರಿಪೋರ್ಟ್, ವೀರಪಕ್ಷೆಯ ಸ್ವಾಮಿ ಸಾಲಿಮಠ, ಅಂತರ್ಗಂಗೆ, NKS TV4.